ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್. ನಿಮ್ಮ ಹತ್ರ ಎಷ್ಟೇ ಬೆಲೆ ಬಾಳುವ ವಸ್ತು ಇದ್ದರೂ ಅದರ ಬೆಲೆ ಕುಗ್ಗಿದಾಗ ಅದರ ಮೇಲಿನ ವ್ಯಾಮೋಹ ಕಡಿಮೆಯಾಗುತ್ತದೆ. ಅದೇ ರೀತಿ ನಿನಗೆ ಬೆಲೆ ಇದ್ದಾಗ ಮಾತ್ರ ನಿನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ತಿರುಗಾಡ್ತಾರೆ, ಇಲ್ಲಾಂದರೆ ಕೆಳಗೆ ಹಾಕಿ ತುಳಿಯುತ್ತಾರೆ. ನಂಬಿಕೆಯಿಂದ ಅರ್ಹತೆ ಪಡೆದ ನಾಯಿ ಮನೆಯಿಂದ ಹೊರಗೆ ಇರುತ್ತೆ, ಕದ್ದು ತಿನ್ನುವ ಬೆಕ್ಕು ಮನೆಯ ಒಳಗೆ ಇರುತ್ತೆ. ಜೀವನದಲ್ಲಿಯೂ ಕೂಡ ಹಾಗೆ. ಒಳ್ಳೆಯವರನ್ನು ದೂರ ಇಡ್ತಾರೆ ಈ ಜನ, ಮೋಸ ಮಾಡೋರನ್ನು ನಂಬ್ತಾರೆ ಈ ಜನ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದರೆ ಆಗ ಸುಧಾರಿಸೋಕೆ ಸಮಯವೇ ಇರುವುದಿಲ್ಲ. ನಾವೇ ನಮ್ಮವ್ರಿಗೆ ಮೂರನೇ ವ್ಯಕ್ತಿ ಆದಾಗ ಅವರಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಎಲ್ಲವೂ ಅವರವರ ಇಚ್ಛೆ, ನಮ್ಮ ಪಾಡಿಗೆ ನಾವು ಇರಬೇಕಷ್ಟೇ. ಈ ಪ್ರಪಂಚದಲ್ಲಿ ಯಾರು ನಿನ್ನವರಲ್ಲ, ಯಾರು ನಿನ್ನ ಕಷ್ಟಕ್ಕಾಗಲ್ಲ. ನಿನಗೆ ಕಷ್ಟ ಬಂದಾಗ ಯಾರು ನಿನ್ನ ಹತ್ರ ಸುಳಿಯೋದಿಲ್ಲ. ನಡೆಯುವಾಗ ಎಡುವುದು ಸಹಜ ಗೆಳೆಯ, ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ನಿಜಕ್ಕೂ ದಡ್ಡತನ ಮತ್ತು ಮೂರ್ಖತನ. ಇಚ್ಛಿಸಿದ್ದು ಸಿಗಲಿಲ್ಲ ಅಂದರೆ ಅದರ ಉಪಯೋಗ ಇಲ್ಲ ಅಂದ್ಕೊಂಡು ಸುಮ್ಮನೆ ಇರಬೇಕು. ಯಾಕಂದರೆ ಮತ್ತಷ್ಟು ಅದನ್ನು ಪಡೆದುಕೊಳ್ಳುತ್ತೇನೆ ಅನ್ನುವಷ್ಟರಲ್ಲಿ ನೀನು ಕಳೆದುಕೊಳ್ಳುವುದೇ ಜಾಸ್ತಿ. ಬದುಕು ಅಂದರೆ ಬಿರುಗಾಳಿಯಲ್ಲಿ ದೀಪವೊಂದನ್ನು ಬೆಳಗಲು ನಿರಂತರವಾಗಿ ಪ್ರಯತ್ನಿಸುವುದು. ನಿನ್ನನ್ನು ನೆನಪು ಮಾಡಿಕೊಳ್ಳದೇ ಇರುವವರನ್ನು ಯಾವತ್ತೂ ಕೆಣಕಬೇಡ. ಸಮಯ ಬಂದಾಗ ಅವರಾಗೆ ನಿನ್ನನ್ನು ನೆನಪಿಸಿಕೊಳ್ಳುತ್ತಾರೆ. ನಾವು ಮಾಡುವ ಕೆಲಸ, ಗಳಿಸಿದ ಹಣ, ಹೆಸರು ನಮ್ಮ ಆತ್ಮಾಭಿಮಾನಕ್ಕೆ ಅಷ್ಟೇ ಕಾರಣ. ಅದನ್ನು ಬಿಟ್ಟು ನಮ್ಮ ಅಹಂಕಾರಕ್ಕೆ ಅದು ಕಾರಣ ಆಗಬಾರ್ದು. ಒಬ್ಬ ಒಳ್ಳೆಯ ಮನುಷ್ಯನೊಳಗೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಕೆಟ್ಟತನ ಇದ್ದೇ ಇರುತ್ತೆ. ಅದೇ ತರಹ ಒಬ್ಬ ಕೆಟ್ಟ ಮನುಷ್ಯನಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಳ್ಳೆತನ ಇದ್ದೇ ಇರುತ್ತೆ. ಜೀವನದಲ್ಲಿ ಏನೇ ಬಂದರೂ ಎದುರಿಸಲು ನಿನ್ನ ಮೈಂಡ್ ಸೆಟ್ ಕರೆಕ್ಟ್ ಆಗಿರಬೇಕು. ನೀನು ನಿನ್ನ ಜೀವನದ ಗುರಿಯ ಕಡೆಗೆ ಮುಖ ಮಾಡು. ನಾಣ್ಯಕ್ಕೆ ಹೇಗೆ ಎರಡು ಮುಖಗಳಿರುತ್ತೋ ಅದೇ ರೀತಿ ಮನುಷ್ಯನಿಗೂ ಕೂಡ ಎರಡು ಮುಖಗಳಿರುತ್ತೆ, ಒಳಗೊಂದು ಹೊರಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಗ್ತಾ ಇರ್ತಾರೆ ಅಷ್ಟೇ. ಸತ್ಯವನ್ನು, ಸುಳ್ಳನ್ನು ಸಮರ್ಥಿಸಬೇಡ. ಕಾರಣ ಸತ್ಯಕ್ಕೆ ಸಮರ್ಥನೆ ಅಗತ್ಯ ಇರುವುದಿಲ್ಲ, ಸುಳ್ಳು ಸಮರ್ಥನೆ ಅಂತ ಉಳಿಯೋದು. ನೀನು ನಿನ್ನ ಜೀವನವನ್ನು ಬದಲಾಯಿಸಬೇಕು ಅಂತಿದ್ರೆ ಈ 5 ಸೂತ್ರಗಳನ್ನು ಎಂದಿಗೂ ಮರೆಯಬೇಡ. ಕನ್ನಡಿ ಸುಳ್ಳು ಹೇಳುವುದಕ್ಕೆ ಬಿಡುವುದಿಲ್ಲ. ಜ್ಞಾನ ಭಯಪಡುವುದನ್ನು ತಡೆಯುತ್ತದೆ. ಸತ್ಯ ನಿಶಕ್ತನಾಗುವುದನ್ನು ತಡೆಯುತ್ತದೆ. ಪ್ರೇಮ ದ್ವೇಷಿಸುವುದನ್ನು ಮರೆಸುತ್ತದೆ. ವಿಶ್ವಾಸ ದುಃಖವನ್ನು ದೂರ ಮಾಡುತ್ತದೆ. ಕೊನೆಯದಾಗಿ ಒಂದು ಮಾತು, ಯಾರೂ ಕೂಡ ನಿರಂತರವಾಗಿ ನಮ್ಮ ಜೊತೆನೇ ಇರಬೇಕು ಅಂತ ನಿರೀಕ್ಷಿಸಬಾರದು. ಯಾಕಂದರೆ ಕತ್ತಲಾಗುತ್ತಾ ಇದ್ದಂತೆ ನಮ್ಮ ನೆರಳು ನಮ್ಮ ಜೊತೆ ಇರುವುದಿಲ್ಲ. ಎಲ್ಲ ಇದ್ದಾಗ ನಮ್ಮೋರು ಅಂತಾರೆ, ಯಾರು ಇಲ್ಲದಾಗ ಇವನು ಯಾರು ಅನ್ನೋ ರೀತಿ ಬಿಹೇವ್ ಮಾಡ್ತಾರೆ. ಇಷ್ಟೇ ಗುರು ಜೀವನ ಅಂದರೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.